ಇದು ಒಬ್ಬ ಮಹಾಯೋಧನ ಕೈಯಲ್ಲಿ ಧರೆಯ ಮೇಲೆ ಬೆಳಗಿದ ಅಮೋಘ ಶಸ್ತ್ರ. ಅದೇ ಹನುಮಂತನ ಗದೆ ಕೌಮುದುಕಿ. ಇದು ದೇವತೆಗಳೇ ಆಶೀರ್ವದಿಸಿಕೊಟ್ಟ ಗದೆ. ಈ ಗದೆ ಸೃಷ್ಟಿಯ ಮೊದಲ ಬೆಳಕಿನಿಂದ ರೂಪುಗೊಂಡಿದೆ. ಅದರ ತುದಿಯಲ್ಲಿರುವ ಪ್ರತಿಯೊಂದು ಮೃದುವಾದ ರೇಖೆ ಒಂದು ಪುರಾಣದ ಕಥೆಯನ್ನೇ ಹೊತ್ತಿದೆ. ವಿಶ್ವಕರ್ಮನ ತಪಸ್ಸಿನಿಂದ ಇದೇ ಗದೆ ತನ್ನ ಮೊದಲ ಸ್ವರೂಪವನ್ನು ಪಡೆದಿತ್ತು. ದೇವತೆಗಳೇ ತಮ್ಮ ಶಕ್ತಿಯನ್ನ ಇದರೊಳಗೆ ತುಂಬಿದರು. ಬಾಲ ಹನುಮಂತನಿಗೆ ಇದೊಂದು ಆಟವಲ್ಲ, ಅದೇ ದೈವದ ಕೊಡುಗೆ. ಬಾಲ್ಯದಲ್ಲೇ ಗದೆಯ ಭಾರವನ್ನ ಮೀರಿಸುವ ಶಕ್ತಿ ಅವನಲ್ಲಿತ್ತು. ಒಂದು ಹೊಡೆತ ಪರ್ವತವೇ ನಡಗಿಸುವಂತಹ ಶಕ್ತಿ. ರಾಮನ ಆಶೀರ್ವಾದ ಗದೆಗೆ ಅಚಲ ಧರ್ಮದ ಜ್ಯೋತಿಯನ್ನು ತಂದಿತ್ತು. ಲಂಕೆಯಲ್ಲಿ ಇದರ ಪ್ರತಿಧ್ವನಿ ರಾಕ್ಷಸರಿಗೆ ಭೀತಿಯಾಗಿತ್ತು. ಭೂಮಿಯೇ ನಡುಗಿತ್ತು. ಧರ್ಮದ ಶಕ್ತಿ ಜಾಗೃತವಾಯಿತು. ಈ ಗದೆ ಕೇವಲ ಆಯುಧವಲ್ಲ, ಇದೊಂದು ಚೇತನ ಶಕ್ತಿಯ ಸಂಕೇತ. ಇಂದಿಗೂ ಕೋಟ್ಯಾಂತರ ಭಕ್ತರ ಶಕ್ತಿ, ನಂಬಿಕೆ ಹಾಗೂ ಪ್ರೇರಣೆ. ಇದೇ ಹನುಮಂತನ ಗದೆ ಕೌಮುದುಕಿ. ಅವನ ಗದೆ ಧರ್ಮಕ್ಕೆ ಅಜೇಯ ರಕ್ಷೆಯಾಗಿ ಕಾಲ ಕಾಲದಿಂದಲೂ ನಡೆಯುತ್ತಿದೆ.